ನಮಸ್ಕಾರಗಳು. ಪಾಠ 4 ಕೈ ಬರಹ 7ನೇ ತರಗತಿಯ ಪಾಠ ಇದಾಗಿದೆ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಪಿಸುಮಾತಿನ ಗುಂಬಜ ಎಲ್ಲಿದೆ? ಪಿಸುಮಾತಿನ ಗುಂಬಜ ಬಿಜಾಪುರದಲ್ಲಿದೆ. ಗೋಲ್ ಗುಮ್ಮಟದ ಸುತ್ತಳತೆ ವ್ಯಾಸ ಎಷ್ಟು ಅಡಿ ಇದೆ? ಗೋಲ್ ಗುಮ್ಮಟದ ಸುತ್ತಳತೆ ವ್ಯಾಸ 124 ಅಡಿ ಇದೆ. ಪನ್ನಿನನ್ ಕಿಟ್ಟಲ್ ಯಾವ ದೇಶದವರು? ಪನ್ನಿನನ್ ಕಿಟ್ಟಲ್ ಜರ್ಮನ್ ದೇಶದವರು. ಪನ್ನಿನನ್ ಕಿಟ್ಟಲ್ ರಚಿಸಿದ ನಿಘಂಟಿನ ಹೆಸರೇನು? ಪನ್ನಿನನ್ ಕಿಟ್ಟಲ್ ರಚಿಸಿದ ನಿಘಂಟಿನ ಹೆಸರು ಕನ್ನಡ ಇಂಗ್ಲಿಷ ನಿಘಂಟು. ಪನ್ನಿನನ್ ಕಿಟ್ಟಲ್ ಯಾವ ದೇಶದವರು? ಪನ್ನಿನನ್ ಕಿಟ್ಟಲ್ ಜರ್ಮನ್ ದೇಶದವರು. ಪನ್ನಿನನ್ ಕಿಟ್ಟಲ್ ರಚಿಸಿದ ನಿಘಂಟಿನ ಹೆಸರೇನು? ಪನ್ನಿನನ್ ಕಿಟ್ಟಲ್ ರಚಿಸಿದ ನಿಘಂಟಿನ ಹೆಸರು ಕನ್ನಡ ಇಂಗ್ಲಿಷ ನಿಘಂಟು. ಪನ್ನಿನನ್ ಕಿಟ್ಟಲ್ ರಚಿಸಿದ ನಿಘಂಟಿನಲ್ಲಿ ಎಷ್ಟು ಶಬ್ದಗಳಿವೆ? ಪನ್ನಿನನ್ ಕಿಟ್ಟಲ್ ರಚಿಸಿದ ನಿಘಂಟಿನಲ್ಲಿ 70,000 ಶಬ್ದಗಳಿವೆ. ಮೈಸೂರು ಅರಮನೆಯ ವಾಸ್ತುಶಿಲ್ಪಿಗಳು ಯಾರು? ಮೈಸೂರು ಅರಮನೆಯ ವಾಸ್ತುಶಿಲ್ಪಿಗಳು ಬ್ರಿಟನ್ನಿನ ಹನ್ರಿ ಇರ್ವನ್ ಮತ್ತು ಭಾರತದ ಬಿ ರಾಘವಲ್ಲು ನಾಯ್ಡು. 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಗೋಲ್ ಗುಂಬಜನ ವಿಶೇಷವೇನು? ಗೋಲ್ ಗುಂಬಜ್ ಒಂದು ಗೋಲಾಕಾರದ ಗುಮ್ಮಟ. ಅಲ್ಲಿ ಮೆಲ್ಲನೆ ಮಾತನಾಡಿದರೆ ಅದು ಹಲವು ಬಾರಿ ಪ್ರತಿಧ್ವನಿಸುತ್ತದೆ. ಗುಮ್ಮಟದ ವ್ಯಾಸ 124 ಅಡಿ ಇದೆ. ಕಾಳಿ ನದಿ ಎಲ್ಲಿ ಹುಟ್ಟಿ ಯಾವ ಮಾರ್ಗವಾಗಿ ಹರಿಯುತ್ತದೆ? ಕಾಳಿ ನದಿಯು ಪಶ್ಚಿಮ ಘಟ್ಟದಲ್ಲಿ ಹುಟ್ಟಿ ಹಳಿಯಾಳ್, ಯಲ್ಲಾಪುರ ತಾಲೂಕುಗಳಲ್ಲಿ ಹರಿದು ಕಾರವಾರದಲ್ಲಿ ಅರಬ್ಬಿ ಸಮುದ್ರ ಸೇರುತ್ತದೆ. ಮೈಸೂರು ಅರಮನೆಯ ಸೊಬಗನ್ನು ವರ್ಣಿಸಿ. ಮೈಸೂರು ಅರಮನೆಯು ಹೊರ ಒಳ ನೋಟವು ಸುಂದರ. ಪ್ರತಿ ಭಾಗವೂ ಅತ್ಯುತ್ತಮವಾಗಿ ಅಲಂಕೃತಗೊಂಡಿದೆ. ರಾತ್ರಿ ವೇಳೆ ಲಕ್ಷಾಂತರ ವಿದ್ಯುತ್ ದೀಪಗಳಿಂದ ಕಂಗೊಳಿಸುತ್ತದೆ. ಪನ್ನಿನನ್ ಕಿಟ್ಟಲ್ ಭಾರತಕ್ಕೆ ಬಂದು ಮಾಡಿದ ಕೆಲಸವೇನು? ಪನ್ನಿನನ್ ಕಿಟ್ಟಲ್ ಜರ್ಮನ್ ದೇಶದವರು. ಭಾರತಕ್ಕೆ ಪಾದ್ರಿಯಾಗಿ ನೇಮಕಗೊಂಡವರು. ಇವರು ಇಂಗ್ಲಿಷ್ ಕನ್ನಡ ನಿಘಂಟವನ್ನು ಸಿದ್ಧಪಡಿಸಿ ಪ್ರಕಟಿಸಿದರು. 8-10 ವಾಕ್ಯಗಳಲ್ಲಿ ಬರೆಯಿರಿ. ಉತ್ತಮ ಕೈಬರಹದ ಲಕ್ಷಣಗಳನ್ನು ಪಟ್ಟಿ ಮಾಡಿರಿ. ನೀವು ಬರೆಯುವ ಅಕ್ಷರಗಳು ಉತ್ತಮ ಕೈಬರಹದ ಲಕ್ಷಣಗಳು ಇವಾಗಿವೆ. ನೀವು ಬರೆಯುವ ಅಕ್ಷರಗಳು ಸ್ಫುಟವಾಗಿರಬೇಕು. ಅಂದರೆ ಅಕ್ಷರಗಳು ಕಣ್ಣಿಗೆ ಸುಲಭವಾಗಿ ಗುರುತಿಸುವಂತಿರಬೇಕು. ಅಕ್ಷರಗಳನ್ನು ತಪ್ಪಿಲ್ಲದೆ ಗಾಗುಣಿತ ದೋಷಗಳು ಇಲ್ಲದಂತೆ ಬರೆಯಬೇಕು. ಅಕ್ಷರಗಳು ಒಂದೇ ಗಾತ್ರದಲ್ಲಿರಬೇಕು. ಅಂದರೆ ಒಂದು ಚಿಕ್ಕದು ಒಂದು ದೊಡ್ಡದು ಆಗಿರಬಾರದು. ಅಕ್ಷರಗಳು ಬಿಡಿ ಬಿಡಿಯಾಗಿರಬೇಕು. ಕೂಡಿಸಿ ಬರೆಯಬಾರದು. ಅಕ್ಷರ, ಪದ ಹಾಗೂ ಸಾಲುಗಳ ನಡುವೆ ನಿರ್ದಿಷ್ಟ ಅಂತರವನ್ನು ನೀಡಿರಬೇಕು. ಸಾಲುಗಳು ನೇರವಾಗಿರಬೇಕು. ಅಕ್ಷರಗಳನ್ನು ಎಡಕ್ಕೆ ಇಲ್ಲವೇ ಬಲಕ್ಕೆ ಬಾಗಿಸಿ ಬರೆಯಬಾರದು. ಅಂದರೆ ನೇರ ನಿಲುವು ಇರಬೇಕು. ನಿರ್ದಿಷ್ಟ ವೇಗದಲ್ಲಿ ಬರೆಯಬೇಕು. ಚಿತ್ತು ಕಾಟ ಮಾಡಬಾರದು, ಬರೆಯಬಾರದು. ನಿಮ್ಮ ಕೈಬರಹ ಇತರರು ಓದಲು ಸಾಧ್ಯವಾಗಂತಿರಬೇಕು. ನಿಘಂಟಿನ ಸಹಾಯದಿಂದ ಈ ಪದಗಳಿಗೆ ಅರ್ಥ ಬರೆಯಿರಿ. ಸೌಧ, ಮಹಲ, ನಿರ್ಮಾತೃ, ಸ್ಥಾಪಕ. ಹಸ್ತಪ್ರತಿ, ತಾಳಪತ್ರ. ಪರಿಷ್ಕರಿಸಿ, ತಿದ್ದುಪಡಿ. ತಾಣ, ಸ್ಥಳ. ಪಾದ್ರಿ, ಕ್ರೈಸ್ತ ಧರ್ಮೀಯ ಗುರು. ಇನ್ನು ಸ್ವಂತ ವಾಕ್ಯದಲ್ಲಿ ಬರೆಯಿರಿ. ಕಂಗೊಳಿಸು. ರಾತ್ರಿ ವೇಳೆ ಆಕಾಶದಲ್ಲಿ ನಕ್ಷತ್ರ ತಾರೆಗಳು ಕಂಗೊಳಿಸುತ್ತವೆ. ಸಾವಕಾಶ, ನಾವು ರಸ್ತೆಯನ್ನು ಸಾವಕಾಶವಾಗಿ ದಾಟಬೇಕು. ಸಹಕಾರಿ, ನಾವು ಪರಸ್ಪರ ಸಹಕಾರಿಯಾಗಿರಬೇಕು. ಯಶಸ್ಸು, ನಾವು ಅಭ್ಯಾಸ ಮಾಡಿದರೆ ಜೀವನದಲ್ಲಿ ಯಶಸ್ಸು ಪಡೆಯುತ್ತೇವೆ. ವ್ಯಾಸಂಗ, ನಾನು 7ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ಕೆಳಗೆ ನೀಡಿರುವ ವಾಕ್ಯದಲ್ಲಿನ ಪದಗಳನ್ನು ಸರಿಯಾಗಿ ಜೋಡಿಸಿ ಅರ್ಥಪೂರ್ಣ ವಾಕ್ಯವಾಗಿ ಬದಲಿಸಿ ಬರೆಯಿರಿ. ಕಂಗೊಳಿಸುತ್ತದೆ ವೇಳೆ, ರಾತ್ರಿ ಅರಮನೆ ವಿದ್ಯುತ್ ದೀಪಗಳಿಂದ ಮೈಸೂರು. ಇದನ್ನ ಕರೆಕ್ಟ್ ಸೆಂಟೆನ್ಸ್ ಮಾಡಿ ಬರಬೇಕು. ಮೈಸೂರು ಅರಮನೆ ರಾತ್ರಿ ವೇಳೆ ವಿದ್ಯುತ್ ದೀಪಗಳಿಂದ ಕಂಗೊಳಿಸುತ್ತದೆ. ಇನ್ನು ನಿಘಂಟಿನ ಪ್ರಕಟಿಸಲಾಯಿತು. ಹಸ್ತಪ್ರತಿಯನ್ನು ಪಂಡಿತರು ಪರಿಷ್ಕರಿಸಿ ನೆರವಿನಿಂದ. ಇದು ಕರೆಕ್ಟ್ ಸೆಂಟೆನ್ಸ್. ಪಂಡಿತರ ನೆರವಿನಿಂದ ನಿಘಂಟಿನ ಹಸ್ತಪ್ರತಿಯನ್ನು ಪರಿಷ್ಕರಿಸಿ ಪ್ರಕಟಿಸಲಾಯಿತು. ಇನ್ನು ತಾಣ, ಕನ್ನಡ ಹಲವು ನಾಡು ನದಿಗಳು. ಕನ್ನಡ ನಾಡು ಹಲವು ನದಿಗಳ ತಾಣ. ಇನ್ನು ಬಿಡಿಸಿ ಬರೆಯಿರಿ. ಅತ್ಯುತ್ತಮ, ಅತಿ ಪ್ಲಸ್ ಉತ್ತಮ, ಅತ್ಯುತ್ತಮ. ಲಕ್ಷಾಂತರ, ಲಕ್ಷ ಪ್ಲಸ್ ಅಂತರ, ಲಕ್ಷಾಂತರ. ವಿದ್ಯುತ್ ದೀಪ, ವಿದ್ಯುತ್ ಪ್ಲಸ್ ದೀಪ, ವಿದ್ಯುತ್ ದೀಪ. ಗೋಲಾಕಾರ, ಗೋಲ ಪ್ಲಸ್ ಆಕಾರ, ಗೋಲಾಕಾರ. ಇನ್ನು ಕೆಳಗಿನ ಪದಗಳಿಗೆ ಕ್ರಾಂತಿಕ ರೂಪವನ್ನು ಬರೆಯಿರಿ. ಐತಿ, ಇದೆ. ಬಾಳ, ಬಹಳ. ಗ್ವಾಡಿ, ಗೋಡೆ. ಮ್ಯಾಲ, ಮೇಲೆ. ಇದಕ್ಕ, ಇದಕ್ಕೆ. ಬಂದೈತಿ, ಬಂದಿದೆ. ಒಳಗೆ, ಒಳಗೆ. ಕೇಳಿಸ್ತೈತಿ, ಕೇಳಿಸುತ್ತದೆ. ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.